ಕುಂಚಿಟಿಗರ ಸಭೆಯಲ್ಲಿ ಸಿಎಂಗೆ ಮನವಿ ಸಲ್ಲಿಸಲು ತೀರ್ಮಾನ. ಕುಂಚಿಟಿಗ ಕುಶಲಶಾಸ್ತ್ರ ಅಧ್ಯಯನ ವರದಿ ಪ್ರಕಾರ ಕುಂಚಿಟಿಗರಿಗೆ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿಯನ್ನ ನಗರ ಗ್ರಾಮೀಣ ತಾರತಮ್ಯ ಮಾಡದಂತೆ ಮೀಸಲಾತಿ ಕೊಡಬೇಕೆಂದು ಒತ್ತಾಯಿಸಿ ಹಿರಿಯೂರು ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಸಭೆಯಲ್ಲಿ ಕಸವನಹಳ್ಳಿ ರಮೇಶ್ ತಿಳಿಸಿದರು. ನಮಸ್ಕಾರ. ಇವತ್ತು ಹಿರಿಯೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಭೆ ನಡೆದು ಕಳೆದ ವಾರ ನಾವು ಕರ್ನಾಟಕ ರಾಜ್ಯದ ಬಯಲುಸೀಮೆ, ಮಲೆನಾಡು, ಕರಾವಳಿ ಭಾಗದ ಕುಂಚಿಟಿಗರ ಭಾವೈಕ್ಯತಾ ಪ್ರವಾಸವನ್ನು ಏರ್ಪಡಿಸಿದ್ವಿ. ಈ ಪ್ರವಾಸ ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ ಕುಂಚಿಟಿಗ ಸಮಾಜದ ಕುಲಬೆಳೆಗಳು ಆಧಾರದ ಮೇಲೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಇರತಕ್ಕಂಥ ಕುಂಚಿಟಿಗರನ್ನ ಭೇಟಿ ಮಾಡಿ ಅವರಲ್ಲಿ ನಾವೆಲ್ಲ ಸಂಬಂಧಗಳ ಬೆಳೆಸುವ ಬಗ್ಗೆ ಮತ್ತೆ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಒಳ್ಳೆ ಆಶಾದಾಯಕ ಬೆಳವಣಿಗೆಗಳಿದ್ದಾವೆ. ಈ ಪ್ರವಾಸಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತೆ ಎಲ್ಲರಿಗೂ ಧನ್ಯವಾದಗಳು. ನಾವು ಶೀಘ್ರದಲ್ಲೇ ಮುಂದಿನ ಸೆಪ್ಟೆಂಬರ್ 14ರಂದು ಕಲ್ಯಾಣ ಕರ್ನಾಟಕದ ಒಂದು ಪ್ರವಾಸವನ್ನು ಏರ್ಪಡಿಸಲಿದ್ದೇವೆ. ಕುಂಚಿಟಿಗರು ದೆಹಲಿಯಿಂದ ಬಂದರು, ತುಂಗಭದ್ರಾ ನದಿ ಬಲದಂಡ ನಾಲೆಯಲ್ಲಿ ಬೀಡುಬಿಟ್ಟು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾರ್ಮಿಕರಾಗಿ, ನಾಡಗೌಡರಾಗಿ, ಹಳ್ಳಿಗಳಲ್ಲಿ ಕರವಸೂಲಿಗಾರರಾಗಿ, ನಂತರ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಜಯನಗರ ಪತನದ ನಂತರ ಹಂಚಿ ಹೋಗಿದ್ದಾರೆ. ಅವರನ್ನು ನೋಡೋದಕ್ಕೆ ನಾವು ಸೆಪ್ಟೆಂಬರ್ 14ನೇ ತಾರೀಕಂದು ಕಲ್ಯಾಣ ಕರ್ನಾಟಕ ಪ್ರವಾಸವನ್ನು ಏರ್ಪಡಿದ್ವಿ. ನಂತರ ನೆನೆಗುದಿಗೆ ಬಿದ್ದಿರುವಂತಹ ಕುಂಚಿಟಿಗ ಕುಲಶಾಸ್ತ್ರ ಅಧ್ಯಯನ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತಂದೇಳಿ ದಿನಾಂಕ 21/8/24ರಂದು ರಾಜ್ಯದ ಎಲ್ಲ ತಾಲೂಕುಗಳ ತಹಶೀಲ್ದಾರ್ಗಳಿಗೆ ಮನವಿ ಪತ್ರವನ್ನು ಕೊಡಬೇಕು. ಅದು ಮುಖ್ಯಮಂತ್ರಿಗಳಿಗೆ ತಲುಪಬೇಕು. ಯಾಕಂದ್ರೆ ನಮ್ಮಿಂದ ಗೆದ್ದಂತ ರಾಜಕಾರಣಿಗಳು ಆಶ್ವಾಸನೆ ಕೊಟ್ಟಿದ್ರು, ನಮಗೆ ನಮ್ಮ ಸರ್ಕಾರ ರಚನೆ ಆದ ತಕ್ಷಣ ನಾವು ಕುಂಚಿಟಿಗರಿಗೆ ಒಬಿಸಿ ಕೊಡ್ತೀವಿ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ ಪ್ರವರ್ಗ 1ರ ಮೀಸಲಾತಿ ಕೊಡ್ತೀವಿ, ಮತ್ತೆ ಕುಂಚಿಟಿಗರಿಗೆ ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮ ಮಾಡ್ತೀವಿ ಅಂತಂದೇಳಿ ಈ ಎಲ್ಲ ವಿಚಾರಗಳನ್ನ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ನಾವು ಆಗಸ್ಟ್ 21ನೇ ತಾರೀಕು ಎಲ್ಲ ತಹಸೀಲ್ದಾರ್ ಕಚೇರಿಗಳ ಮುಂಭಾಗದಲ್ಲಿ ಮನವಿ ಕೊಡಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ ಈ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷ ಅವರು ಹಿರಿಯೂರಿನಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರದ ಪ್ರವರ್ಗ 1ರಲ್ಲಿ ಮೀಸಲಾತಿ ಹಾಗೂ ಅಭಿವೃದ್ಧಿ ನಿಗಮ ಆರಂಭಿಸಬೇಕೆಂದು ಒತ್ತಾಯಿಸಲಾಗುತ್ತದೆ ಎಂದರು.